ಅಂತೇಳಿ. ಭ್ರಷ್ಟಾಚಾರನ ಮಾಡಿಲ್ಲ ಅಂತ ಹೇಳೋದು ಎದಿಮಿಟ್ಟು ಹೇಳ್ಕೊಳ್ಳೋಂಥವ್ರು ಯಾರೂ ಇಲ್ಲ. ಕಾಂಗ್ರೆಸ್ಸರು ಇರ್ಬೋದು, BJP ಇರ್ಬೋದು, ಮತ್ತು JDS ಅವರು ಇರ್ಬೋದು. ಇವರೆಲ್ಲರಿಗಿಂತಲೂ ಕಾಂಗ್ರೆಸ್ ಮತ್ತು BJPಗಿಂತಲೂ ಭಿನ್ನವಾದಂಥ ಆಡಳಿತವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೆ, ಅದರಲ್ಲೂ ರೈತರಿಗೆ MSP ಕೊಡಿಸಿದ್ದಾರೆ. ಅದರ ಜೊತೆಗೆ ಇವತ್ತು ರಿಸರ್ವೇಷನ್ ಬಗ್ಗೆ ನಾವು ಪ್ರಯತ್ನ ಮಾಡಿದೆ ಹಾಗೆ ಹೇಳ್ತಾರೆ, ಅದರ ಬಗ್ಗೆ ಆಗಿರ್ಬೋದು. ರೈತರ ಸಾಲ ಮನ್ನಾ ಪೂರ್ಣ ಪ್ರಮಾಣದಲ್ಲಿ ಮಾಡಿಸಿದ್ರೆ, ರೈತರ ಹೋರಾಟನ ಮುಖ್ಯವಾಗಿ ಇಟ್ಕೊಂಡು ಬಂದಿದ್ರೆ ಇವತ್ತು ರೈತ ಸಂಘಟನೆಗಳೆಲ್ಲ ಇವ್ರ ಜೊತೆಗೆ ಇರ್ತಿದ್ವು. ಜೊತೆಗೆ ಇವರೊಬ್ಬ ಕರ್ನಾಟಕದ ವಿಭಿನ್ನವಾದಂಥ ನಾಯಕರಾಗಿ ಬೆಳೀತಾಯಿದ್ರು. MSP ಪರವಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಇವರು ಮಾಡಬೇಕಾಗಿತ್ತು, ಭಾಳ ದೊಡ್ಡ ಕೆಲಸ. ನಾವು ನೋಡ್ರಿ ಸಾಲ ಮನ್ನಾ ಮಾಡಿಸ್ರಿ ಅದು ಇದು ಅಂತಲ್ಲ, ಕೃಷಿಯನ್ನು ಒಂದು ಉದ್ದಿಮೆಯನ್ನಾಗಿ ಬೆಳೆಸಬೇಕಾಗಿತ್ತು ಇವರು, ಮಣ್ಣಿನ ಮಗ ಆಗಿ. ಅದನ್ನು ಮಾಡಲೇ ಇಲ್ಲ. ಕೇವಲ ತಮ್ಮ ಮಕ್ಕಳ ತಮ್ಮ ರಾಜಕೀಯ ಅಸ್ತಿತ್ವ ಮಾತ್ರ ವಿಚಾರ ಮಾಡ್ತಾ ಬಂದರು ಅನ್ನೋದು ಅವ್ರ ಮೇಲೆ ಘನಘೋರವಾದ ಆರೋಪಗಳಿದ್ದಾವೆ. ಅನೇಕ ಒಳ್ಳೆಯ ನಾಯಕರನ್ನು ತಮ್ಮ ಮನೆಯ ಮಕ್ಕಳನ್ನು ಬೆಳೆಸುವಾಗ ಇವರು ತುಳು ಹಾಕಿರೋ ಒಂದು ಆರೋಪಗಳಿದ್ದಾರೆ. ಸಿದ್ದರಾಮಯ್ಯರು ಮಾಡ್ತಾ ಇರ್ತಾರೆ, ನನ್ನ ಮೇಲೆ ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯರೇನೋ ಡಿಫ್ರೆಂಟ್ ಆದ ವ್ಯಕ್ತಿತ್ವ ಇತ್ತು, ಸ್ವತಂತ್ರ ಹೇಳಬೇಕು ಅನ್ನೋದು ವ್ಯಕ್ತಿತ್ವ ಇತ್ತು. ಹೀಗಾಗಿ ಹೆಚ್ಚು ಕಡಿಮೆ ವಯಸ್ಸಲ್ಲಿ ಸಣ್ಣವರಾದರೂ ಸಹಿತ ನಮ್ಮ ದೇವೇಗೌಡರಿಗಿಂತಲೂ ಜಾಣ್ಮೆ ಮತ್ತು ಜೊತೆಗೆ ಬುದ್ಧಿವಂತಿಕೆ ಸಮಯಕ್ಕೆ ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವ ಕಾರಣಕ್ಕಾಗಿ ಅವ್ರು ಸಪ್ರೇಟಾಗಿ ಇವ್ರನ್ನ ಜಿಗಿದು ಹೋಗಿದ್ದು. ಇನ್ನು ಇಲ್ಲಿದ್ದರೆ ನನಗೆ ಬದುಕಿನ ಅವಕಾಶ ಇಲ್ಲ ಅಂತೇಳಿ ಕಾಂಗ್ರೆಸ್ ಜಿಗಿದು ಹೋಗಿದ್ದು. ಅಲ್ಲಿ ತನ್ನದೇ ಅಂತ ಸಂಘಟನೆ ಮಾಡಿಕೊಂಡು, 5 ಸಂಘಟನೆ ಮಾಡಿಕೊಂಡು ತಾವು ಕಾಂಗ್ರೆಸ್ನ ಅಂಜಿಸ್ತಾ ಬೆಳ್ಕೊಂಡು ಬಂದರು. ಕಾಂಗ್ರೆಸ್ ಬಿಟ್ಟು ಅದು ಬೇರೆ ಹಾದಿಲ್ಲ ಅವ್ರಿಗೆ. ಸ್ವಂತ ಪಕ್ಷ ಕಟ್ಟೋದು ಸುಲಭದ ಕೆಲಸ ಅಲ್ಲ.